ಏಪ್ರಿಲ್ 28, 2026 ರಂದು ಮುಲ್ಲನ್ಪುರ್ನಲ್ಲಿರುವ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಹೈಸ್ಕೋರಿಂಗ್ ಐಪಿಎಲ್ 2026 ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಪಂಜಾಬ್ ಕಿಂಗ್ಸ್ ತಂಡವನ್ನು ಮಣಿಸಿದೆ. ಪಂಜಾಬ್ ಕಿಂಗ್ಸ್ 5 ವಿಕೆಟ್ಗೆ ಗಳಿಸಿದ್ದ 208 ರನ್ಗಳ ಕಠಿಣ ಸವಾಲನ್ನು ರಾಜಸ್ಥಾನ್ ಯಶಸ್ವಿಯಾಗಿ ಬೆನ್ನಟ್ಟಿದ್ದು, ಇನ್ನು 2 ಎಸೆತಗಳು ಬಾಕಿ ಇರುವಾಗಲೇ 4 ವಿಕೆಟ್ಗಳ ಅಂತರದಿಂದ ಒಂದು ಪ್ರಮುಖ ಗೆಲುವನ್ನು ತನ್ನದಾಗಿಸಿಕೊಂಡಿದೆ. ಮಾರ್ಚ್ 28 ರಿಂದ ಮೇ 31, 2026 ರವರೆಗೆ ನಡೆಯಲಿರುವ ಈ ಟೂರ್ನಿಯಲ್ಲಿ ಈ ಮಹತ್ವದ ಗೆಲುವು ರಾಯಲ್ಸ್ ತಂಡವನ್ನು ಪಾಯಿಂಟ್ಸ್ ಪಟ್ಟಿಯಲ್ಲಿ ಇನ್ನಷ್ಟು ಮೇಲಕ್ಕೇರಿಸಿದ್ದು, ಅವರ ಬಲಿಷ್ಠ ಅಭಿಯಾನಕ್ಕೆ ಮತ್ತಷ್ಟು ಬಲ ತುಂಬಿದೆ. ಪಂಜಾಬ್ ಕಿಂಗ್ಸ್ ತಂಡದ ತವರು ಮೈದಾನವಾಗಿರುವ ಮುಲ್ಲನ್ಪುರ್ ಕ್ರೀಡಾಂಗಣ 38,000 ಪ್ರೇಕ್ಷಕರ ಸಾಮರ್ಥ್ಯ ಹೊಂದಿದೆ. ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ತಂತ್ರಗಾರಿಕೆಯ ಬೌಲಿಂಗ್ ಬದಲಾವಣೆಗಳಿಂದ ಕೂಡಿರುವ ಈ ರೋಮಾಂಚಕ ಪಂದ್ಯಕ್ಕೆ ಈ ಸ್ಟೇಡಿಯಂ ಸಾಕ್ಷಿಯಾಯಿತು. ಪಿಚ್ ಸಾಮಾನ್ಯವಾಗಿ ಸಮತೋಲಿತವಾಗಿದ್ದರೂ, ಪವರ್ಪ್ಲೇ ನಂತರ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ನೆರವಾಗಿ ತನ್ನ ಹೆಸರನ್ನು ಉಳಿಸಿಕೊಂಡಿತು. ಇದು ಎರಡೂ ತಂಡಗಳು ದೊಡ್ಡ ಮೊತ್ತ ಕಲೆ ಹಾಕಲು ಅವಕಾಶ ಮಾಡಿಕೊಟ್ಟಿತು. ಈ ಫಲಿತಾಂಶ ಎರಡೂ ಫ್ರಾಂಚೈಸಿಗಳಿಗೂ ಬಹಳ ಮುಖ್ಯವಾಗಿದ್ದು, ಅವರು ಈ ಕಠಿಣ ಲೀಗ್ ಹಂತವನ್ನು ದಾಟುವಾಗ ರಾಜಸ್ಥಾನ್ ರಾಯಲ್ಸ್ ಈಗ ಟಾಪ್ ಕಂಟೆಂಡರ್ಗಳ ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ನೋಡುತ್ತಿದೆ. ಪಂಜಾಬ್ ಕಿಂಗ್ಸ್ ಉತ್ತಮ ಪ್ರಯತ್ನ ನೀಡಿದರೂ ಕೂಡ ತಮ್ಮ ಬಲಿಷ್ಠ ಬ್ಯಾಟಿಂಗ್ ಪ್ರದರ್ಶನಗಳನ್ನು ಗೆಲುವಾಗಿ ಪರಿವರ್ತಿಸುವ ಸವಾಲನ್ನು ಎದುರಿಸುತ್ತಿದೆ. ಇದು ಅವರ ಸ್ಟ್ರಾಟಜಿ ರಿವ್ಯೂಗೆ ಒಂದು ಪ್ರಮುಖ ಕ್ಷೇತ್ರವಾಗಿದೆ. ಪಂಜಾಬ್ ಕಿಂಗ್ಸ್ ಮೊದಲು ಬ್ಯಾಟಿಂಗ್ ಮಾಡಿ 5 ವಿಕೆಟ್ ಕಳೆದುಕೊಂಡು 208 ರನ್ಗಳ ಭರ್ಜರಿ ಮೊತ್ತ ಬಾರಿಸಿತು. ಆರಂಭಿಕ ಪ್ರಭ್ಸಿಮ್ರನ್ ಸಿಂಗ್ 44 ಎಸೆತಗಳಲ್ಲಿ 59 ರನ್ ಸಿಡಿಸಿ ಇನ್ನಿಂಗ್ಸ್ಗೆ ಭರ್ಜರಿ ಚಾಲನೆ ನೀಡಿದರು. ಅವರಿಗೆ ಆಸ್ಟ್ರೇಲಿಯಾದ ಆಲ್ರೌಂಡರ್ ಮಾರ್ಕಸ್ ಸ್ಟೋಯ್ನಿಸ್ ಉತ್ತಮ ಬೆಂಬಲ ನೀಡಿದರು. ಸ್ಟೋಯ್ನಿಸ್ ಕೇವಲ 22 ಎಸೆತಗಳಲ್ಲಿ 62 ರನ್ ಸಿಡಿಸಿ, ಮಧ್ಯಮ ಓವರ್ಗಳಲ್ಲಿ ಇನ್ನಿಂಗ್ಸ್ಗೆ ನಿರ್ಣಾಯಕ ವೇಗ ತುಂಬಿದರು. 2025 ರಲ್ಲಿ ಪಂಜಾಬ್ ಕಿಂಗ್ಸ್ ಸೇರಿದ ಸ್ಟೋಯ್ನಿಸ್ ತಮ್ಮ ಅದ್ಭುತ ಫಾರ್ಮ್ ಮುಂದುವರಿಸಿ ಮತ್ತೊಮ್ಮೆ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. ರಾಜಸ್ಥಾನ್ ರಾಯಲ್ಸ್ ಬೌಲರ್ಗಳಿಗೆ ಬ್ಯಾಟಿಂಗ್ ಸ್ನೇಹಿ ಮುಲ್ಲಾನ್ಪುರ್ ಪಿಚ್ನಲ್ಲಿ ಕಠಿಣ ಸವಾಲು ಎದುರಾಯಿತು. ಯಾಕಂದ್ರೆ 2026 ರ ಸೀಸನ್ನಲ್ಲಿ ಈ ಪಿಚ್ನಲ್ಲಿ ಸರಾಸರಿ ಮೊದಲ ಇನ್ನಿಂಗ್ಸ್ ಸ್ಕೋರ್ 212 ರನ್ ಇತ್ತು. ಈ ಅಬ್ಬರದ ನಡುವೆಯೂ ಅನುಭವಿ ವೇಗಿ ಸಂದೀಪ್ ಶರ್ಮಾ ಒಂದು ಪ್ರಮುಖ ವಿಕೆಟ್ ಪಡೆದು ಒತ್ತಡದ ಪರಿಸ್ಥಿತಿಯಲ್ಲೂ ರಾಯಲ್ಸ್ ಪರವಾಗಿ ಮಿಂಚುವ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. ಗಾಯಗೊಂಡವರ ಬದಲಿಗೆ ಇತ್ತೀಚೆಗೆ ರಾಯಲ್ಸ್ ತಂಡ ಸೇರಿದ್ದ ಶ್ರೀಲಂಕಾದ ಆಲ್ರೌಂಡರ್ ದಾಸುನ್ ಶನಕ ಕೂಡ ತಮ್ಮ ಆಲ್ರೌಂಡ್ ಸಾಮರ್ಥ್ಯದಿಂದ ತಂಡಕ್ಕೆ ಕೊಡುಗೆ ನೀಡಿದರು. ಆದರೆ ಕಿಂಗ್ಸ್ನ ಆಕ್ರಮಣಕಾರಿ ಬ್ಯಾಟಿಂಗ್ಗೆ ಕಡಿವಾಣ ಹಾಕಲು ರಾಯಲ್ಸ್ ಬೌಲರ್ಗಳು ಪರದಾಡಿದರು. ಇದಕ್ಕೆ ಪ್ರತಿಯಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ಒಂದು ಭರ್ಜರಿ ಚೇಸ್ ಶುರುಮಾಡಿತು. ಈ ಚೇಸ್ಗೆ ಆಧಾರವಾಗಿದ್ದು ದಕ್ಷಿಣ ಆಫ್ರಿಕಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಡೊನಾವನ್ ಫೆರೇರಾ ಅವರ ಅಬ್ಬರದ ಇನ್ನಿಂಗ್ಸ್. ಫೆರೇರಾ 2026 ರ ಸೀಸನ್ಗೆ ರಾಯಲ್ಸ್ಗೆ ವಾಪಸ್ ಬಂದಿದ್ರು. ಇವರು ಕೇವಲ 26 ಎಸೆತಗಳಲ್ಲಿ 52 ರನ್ ಸಿಡಿಸಿ ತಂಡಕ್ಕೆ ಬೇಕಾದ ಆವೇಗ ಕೊಟ್ರು. ರಾಯಲ್ಸ್ ತಂಡದಲ್ಲಿ ಪ್ರಮುಖ ಆಟಗಾರನಾಗಿರುವ ಮತ್ತು 2026 ರ ಸೀಸನ್ಗೂ ಉಳಿಸಿಕೊಂಡಿರುವ ಭಾರತದ ಆಟಗಾರ ಧ್ರುವ್ ಜುರೇಲ್ ಕೂಡ ಮಧ್ಯಮ ಕ್ರಮಾಂಕದಲ್ಲಿ 20 ಎಸೆತಗಳಲ್ಲಿ 16 ರನ್ ಗಳಿಸಿ ಪೂರಕ ಪಾತ್ರ ವಹಿಸಿದ್ರು. ಜುರೇಲ್ ಕೊಂಚ ನಿಧಾನವಾಗಿ ಆಡಿದ್ರು, ರಾಯಲ್ಸ್ ತಂಡ ಉತ್ತಮ ಸ್ಕೋರಿಂಗ್ ರೇಟ್ ಕಾಯ್ದುಕೊಂಡಿತು. ಮಹಾರಾಜ ಯಾದವೀಂದ್ರ ಸಿಂಗ್ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನ ವೇಗದ ಔಟ್ಫೀಲ್ಡ್ನಲ್ಲಿ ಸತತವಾಗಿ ಬೌಂಡರಿಗಳನ್ನ ಸಿಡಿಸ್ತಾನೇ ಇದ್ರು. ಕೊನೆಯಲ್ಲಿ ಪಂದ್ಯ ರೋಚಕವಾಗಿ ಸಾಗಿತು. ರಾಜಸ್ಥಾನ್ ರಾಯಲ್ಸ್ ಕೊನೆಯ ಓವರ್ನಲ್ಲಿ ಗೆಲುವನ್ನ ತನ್ನದಾಗಿಸಿಕೊಂಡಿತು. ಈ ಗೆಲುವು ಐಪಿಎಲ್ 2026 ರ ಲೀಗ್ ಹಂತದಲ್ಲಿ ರಾಯಲ್ಸ್ ಅಂಕಪಟ್ಟಿಗೆ ದೊಡ್ಡ ಅಂಕಗಳನ್ನು ಸೇರಿಸಿದೆ. ಈ ಲೀಗ್ ಹಂತದಲ್ಲಿ ಪ್ಲೇಆಫ್ಗೂ ಮುನ್ನ 10 ತಂಡಗಳು ತಲಾ 14 ಪಂದ್ಯಗಳನ್ನು ಆಡ್ತಾವೆ. ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ಇನ್ಮುಂದೆ ತಮ್ಮ ಬೌಲಿಂಗ್ ಪ್ರದರ್ಶನದ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ಅದರಲ್ಲೂ ಮುಖ್ಯ